ಸ್ವಾಮಿ, ನಿನ್ನ ವಾಕ್ಯಗಳ ಮೂಲಕವಾಗಿ ದೇವ, ನಿನ್ನ ದಾಸರ ಜೀವಿತದ ಮೂಲಕವಾಗಿ ಸ್ವಾಮಿ, ನೀನು ನಮ್ಮ ಜೀವಿತಗಳಿಗೆ ತಿಳಿಸಪಡುವಂತ ವಿಷಯಗಳನ್ನ ಸ್ವಾಮಿ ನಿನ್ನ ಆತ್ಮನ ಮೂಲಕವಾಗಿ ನಮಗೆ ತಿಳಿಸು ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮ ರಕ್ಷಕನು ಒಡೆಯನಾದಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವವರಾಗಿದ್ದೇವೆ. ಜೀವಳ ತಂದೆ ದೇವರೇ, ಕರ್ತನ ಪ್ರೀತಿಯ ದೇವಜನರೇ, ಈ ಒಂದು ದಿವಸದಲ್ಲಿ ನಾವು ನೋಡ್ತೇವೆ, ಸತ್ಯವೇದದ ಭಾಗವನ್ನ ನಾವು ಗಮನಿಸುವಾಗ ಮತ್ತಾಯನ ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 1ರಿಂದ 4 ವಚನಗಳ ಕುರಿತು ನಾವು ಗಮನಿಸಲ್ಪಡುವಾಗ ಈ ಒಂದು ಭಾಗದಲ್ಲಿ ಈ ರೀತಿಯಾಗಿ ನಾವು ನೋಡ್ತೇವೆ, ಜನರು ನೋಡಲಿ ಎಂಬುದಾಗಿ ನಿಮ್ಮ ಧರ್ಮ ಕಾರ್ಯಗಳನ್ನ ಮಾಡಬಾರದು ಎಂಬುದಾಗಿ. ಈ ರೀತಿಯಾಗಿ ಮಾಡುವಂತ ಸಂದರ್ಭದಲ್ಲಿ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯದು ಎಂಬುದಾಗಿ. ಇವತ್ತಿನ ದಿವಸಗಳಲ್ಲಿ ಅನೇಕರು ಒಂದು ರೀತಿಯಾಗಿರ್ತಕ್ಕಂತ ಸಹಾಯಗಳಾಗಿರ್ಬೋದು, ಇವತ್ತಿನ ದಿವಸಗಳಲ್ಲಿ ಜನರು ಸಹಾಯಗಳನ್ನು ಮಾಡುವಂಥದ್ದು ಹೇಗೆ ಅಂತ ಅಂದ್ರೆ, ಯಾರಾದ್ರೂ ನನ್ನ ಅಪ್ರಿಶಿಯೇಟ್ ಮಾಡ್ತಾರೋ ಅಥವಾ ಯಾರಾದ್ರೂ ನಾನು ಈ ವ್ಯಕ್ತಿಗಳಿಗೆ ಹೀಗೆ ಸಹಾಯ ಮಾಡಿದ್ದೇನೆ ಅಥವಾ ಒಂದು ರೀತಿಯಾದಂತ ಅವರಿಗೆ ಅವರ ಕುಟುಂಬಕ್ಕೆ ಸಹಾಯಗಳನ್ನ ಮಾಡಿದ್ದೇನೆ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ಅವರಿಂದ ಹಿಂತಿರುಗಿ ನಮಗೆ ಏನು ಸಿಗ್ತದೆ, ಅವರು ನಮ್ಮನ್ನ ಹೇಗೆ ಪ್ರಶಂಸೆಗೆ ಒಳಪಡಿಸ್ತಾರೆ ಅಥವಾ ಆ ವ್ಯಕ್ತಿ ನಮ್ಮನ್ನ ಹೇಗೆ ಅನೇಕರ ಮುಂದೆ ಒಂದು ರೀತಿಯಾಗಿ ಸಾಕ್ಷಿಯಾಗಿ ಅಥವಾ ಒಂದು ರೀತಿಯಾಗಿ ನಮ್ಮ ಕುರಿತಾಗಿ ತಿಳಿಸ್ತಾನೆ ಅಂತಕ್ಕಂತ ಒಂದು ದೃಷ್ಟಿ ಅಥವಾ ಒಂದು ನೋಟವನ್ನು ಇಟ್ಟುಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ, ಇವತ್ತಿನ ದಿವಸಗಳಲ್ಲಿ ಸಹಾಯಗಳನ್ನ ಮಾಡುವಂತದನ್ನ ನಾವು ಗಮನಿಸ್ತೇವೆ. ಹಾಗಾಗಿ ಆದ್ರೆ ದೇವ್ರು ಹೇಳ್ತಾ ಇದಾರೆ, ನಾವುಗಳು ಅಥವಾ ನೀನು ಅಥವಾ ಅನೇಕರು ಸಹಾಯಗಳನ್ನ ಮಾಡುವಂತ, ವಿಶೇಷವಾಗಿ ನಮಗೆ ಒಂದು ಮುಂಚಾನೆ ವೇಳೆ ದೇವರು ತಿಳಿಸಿಕೊಡುವಂತ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ದೇವರ ವಾಕ್ಯದಲ್ಲಿ ನೋಡ್ತೇವೆ 4ನೇ ವಚನದಲ್ಲಿ 3ನೇ ವಚನದಲ್ಲಿ ಗಮನಿಸಲ್ಪಡುವಂತ ರೀತಿಯಲ್ಲಿ, ನೀನು ಧರ್ಮ ಕೊಟ್ಟದ್ದು ಅಂತರಂಗವಾಗುವ ಹಾಗೆ ನಿನ್ನ ಬಲಗೈ ಮಾಡಿದ್ದು ಎಡಗೈಗೆ ತಿಳಿಯದಿರಲಿ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯಂದರಿಗೆ ಒಂದು ರೀತಿಯಾದಂತಹ ಪಾಠವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅಂತಂದ್ರೆ, ಯಾವುದೇ ರೀತಿಯಾಗಿ ನೀನು ಒಬ್ಬರಿಗೆ ಸಹಾಯವನ್ನ ಮಾಡ್ತಾ ಇದೆಯಾ ಅಥವಾ ಏನೋ ಒಂದು ವಿಷಯನ ಅಥವಾ ಈಗಿನ ಒಂದು ಕಾರ್ಯಗಳನ್ನು ನೀನು ಕೊಡ್ತಾ ಇದೆಯಾ ಎಂಬುದಾಗಿ ಹೇಳುವಾಗ, ನಿನ್ನ ಎಡಗೈ ಕೊಟ್ಟಿರ್ತಕ್ಕಂಥದ್ದು ಬಲಗೈಗೆ, ಬಲಗೈ ಕೊಟ್ಟಿರ್ತಕ್ಕಂಥದ್ದು ಎಡಗೈಗೆ, ಅಂದ್ರೆ ಯಾವುದೇ ವಿಚಾರವಾಗಿ ಅದನ್ನ ತಿಳಿಸುವಂತವನಾಗಿರಬಾರದು. ಮಾತ್ರ ಅಲ್ಲದೆ ಅದನ್ನ ಎಲ್ಲವನ್ನ ದೇವರು ಅದಕ್ಕೆ ತಕ್ಕ ಪ್ರತಿಫಲವನ್ನ ಕೊಡುತ್ತಾನೆ ಎಂಬುದಾಗಿ 4ನೇ ವಚನದ ಅಂತರಂಗದಲ್ಲಿ ನಡೆಯುವುದನ್ನ ನೋಡುವ ನಿನ್ನ ತಂದೆಯು ನಿನಗೆ ಫಲವನ್ನ ಕೊಡ್ತಾನೆ ಎಂಬುದಾಗಿ. ಸೊ ನಾವು ಯಾವಾಗ ಯಾರು ನೋಡ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಸಹಾಯಗಳನ್ನ ಮಾಡುವಂತದ್ದಲ್ಲ, ದೇವರು ನಮ್ಮನ್ನ ನೋಡ್ತಾ ಇದ್ದಾನೆ ಅಂತಕ್ಕಂಥ ರೀತಿಯಲ್ಲಿ ನಮ್ಮಿಂದ ಆದಷ್ಟು ಜನರಿಗೆ ಸಹಾಯವನ್ನ ಮಾಡಿ ಮರ್ತು ಬಿಡಬೇಕು. ಹೇಗೆ ದೇವರಲ್ಲಿ ನೋಡ್ತೇವೆ, ಸಹಾಯಗಳನ್ನ ಮಾಡುವಂತದ್ದು ಅಲ್ಲಿ ನೋಡ್ತೇವೆ, ಎಡಗೈ ಕೊಟ್ಟಿರ್ತಕ್ಕಂಥದ್ದು ಬಲಗೈಗೆ ಎಂಬುದಾಗಿ. ಆ ಒಂದು ಕೊಟ್ಟಿರುವಂತದನ್ನ ಅಥವಾ ಒಂದು ಸಹಾಯದ ಹಸ್ತಗಳನ್ನ ನಾವು ಮರ್ತು ಬಿಡಬೇಕು. ಅದರ ಪ್ರತಿಫಲವನ್ನ ದೇವರು ಖಂಡಿತವಾಗಿ ಒಂದಲ್ಲ ಒಂದು ದಿವಸ ನಮಗೆ ಅದು ಹಿಂತಿರುಗಿ ಬರುವಂತದ್ದಾಗಿರ್ತದೆ. ಖಂಡಿತವಾಗಿ ದೇವರು ಕೊಡುವಂತವನ್ನಾಗಿರ್ತಾನೆ. ಹಾಗಾಗಿ ಕರ್ತನ ಪ್ರೀತಿಯ ದೇವ ಜನರೇ, ದೇವ ಸೇವಕರೇ, ಇವತ್ತಿನ ದಿವಸದಲ್ಲಿ ನಾವು ದೇವರ ಸುವಾರ್ತಿಕರ ಕುರಿತಾಗಿ ನಾವು ಗಮನಿಸಲ್ಪಡುವಾಗ, ಶ್ರೀಲಂಕಾದ ಭಾಗದಲ್ಲಿ ವೈರಾಗ್ಯವುಳ್ಳವನಾಗಿ ಸೇವೆಯನ್ನ ಸಲ್ಲಿಸಲ್ಪಟ್ಟಂತ ಮಾತ್ರವಲ್ಲದೆ, ಆ ಒಂದು ಶ್ರೀಲಂಕಾದ ದ ಮಾರ್ನಿಂಗ್ ಸ್ಟಾರ್ ಆಫ್ ಶ್ರೀಲಂಕಾ ಎಂಬುದಾಗಿ ಪ್ರಖ್ಯಾತಿಗೆ ಒಳಪಟ್ಟಿರ್ತಕ್ಕಂಥ ಸೇವಕರಾದಂತ ಅರ್ನೋಲಿಯಸ್ ವೀರ್ ಸೂರ್ಯ ಅಂತಕ್ಕಂಥವರ ಕುರಿತಾಗಿ ನಾವು ತಿಳಿದುಕೊಳ್ತೇವೆ. ಇವರ ಪೂರ್ತಿ ಹೆಸರು ಅರ್ನೋಲಿಯಸ್ ವೀರ್ ಸೂರ್ಯ ಎಂಬುದಾಗಿ. ಇವರ ಒಂದು ಜೀವನದ ಒಂದು ಪ್ರಾರಂಭಿಕ ಜೀವಿತವನ್ನ ಗಮನಿಸುವಾಗ 1854ರಲ್ಲಿ ನೋಡ್ತೇವೆ, ಶ್ರೀಲಂಕಾದ ಕರಾವಳಿಯ ಒಂದು ಹಳ್ಳಿಯಲ್ಲಿ ಇವರು ಜನನವನ್ನು ಹೊಂದಲ್ಪಡುತ್ತಾರೆ. ಇವರ ಕುಟುಂಬವನ್ನ ಗಮನಿಸುವಾಗ ಒಂದು ಬೌದ್ಧ ಕುಟುಂಬದಲ್ಲಿ ಉತ್ತಮವಾದಂತಹ ಸಾಂಪ್ರದಾಯಿಕವಾದಂತ ಕುಟುಂಬವಾಗಿ ಇರುವಂತ ಕುಟುಂಬದಲ್ಲಿ ಈ ವ್ಯಕ್ತಿ ಜನನವನ್ನು ಹೊಂದಲ್ಪಡುತ್ತಾರೆ. ಅದು ಮಾತ್ರ ಅಲ್ಲದೆ ಇವರ ತಂದೆ ಒಂದು ಬೌದ್ಧ ಒಂದು ಸನ್ಯಾಸಿಯಾಗಿ ಇರುವಂತದ್ದು, ಅಂದ್ರೆ ಬೌದ್ಧ
ಮಾಂಕ್ ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾಗಿ ಸೇವೆಯನ್ನ ಮಾಡ್ತಾ ಇದ್ದಂತ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಂತ ಒಂದು ಕುಟುಂಬ ಇವರದಾಗಿತ್ತು. ಏನಪ್ಪಾ ಅಂತಂದ್ರೆ ಸುದೀರ್ಘವಾಗಿ ಒಂದು ವಂಶ ಪಾರಂಪರ್ಯವಾಗಿ ಆ ಒಂದು ಬೌದ್ಧ ಧರ್ಮದ ಒಂದು ಕಾರ್ಯಗಳನ್ನ ಸಂಪ್ರದಾಯಗಳನ್ನ ಪರಿಪಾಲಿಸಿಕೊಂಡು ಬರಲ್ಪಟ್ಟಂತ ವ್ಯಕ್ತಿಯ ಒಂದು ಇವರ ಕುಟುಂಬ ಇದಾಗಿತ್ತು ಎಂಬುದಾಗಿ. ಆ ಕುಟುಂಬದಲ್ಲಿ ಏನಪ್ಪಾ ಅಂತಂದ್ರೆ ದೊಡ್ಡ ವ್ಯಕ್ತಿ ಮೊದಲ ಮಗನಾಗಿರ್ತಕ್ಕಂಥ ಇವನಿಗೆ ಇಲ್ಲಿ ನೋಡ್ತೇವೆ, ತಂದೆಯ ಒಂದು ಮಾರ್ಗದಲ್ಲಿ ಅಥವಾ ಕುಟುಂಬದ ಮಾರ್ಗದರ್ಶನದಲ್ಲಿ ನಡೆಯಲ್ಪಡಬೇಕಾಗಿರ್ತಕ್ಕಂಥದ್ದು ಇವನ ಒಂದು ಕೆಲಸವಾಗಿತ್ತು. ಅದೇ ರೀತಿಯಾಗಿ ಅನೇಕ ವಿಚಾರವಾಗಿರ್ತಕ್ಕಂಥ ಒಂದು ಬೌದ್ಧ ಧರ್ಮದ ಅನೇಕ ತತ್ವಗಳನ್ನ ಪರಿಪಾಲಿಸಿಕೊಂಡು ಬರಲ್ಪಟ್ಟಂತ ವ್ಯಕ್ತಿಯಾಗಿ ಇವನು ಕಾಣಿಸಿಕೊಳ್ತಾ ಇದ್ದ. ಆದ್ರೆ ಇವರ ಒಂದು ಬಾಲ್ಯದ ಜೀವಿತಗಳಲ್ಲಿ ಗಮನಿಸುವುದಾದ್ರೆ ಅನೇಕ ರೀತಿಯಾಗಿ ಮೊದಲು ಹೇಳಿದಂತ ರೀತಿಯಲ್ಲಿ ಆ ಒಂದು ಬೌದ್ಧ ಧರ್ಮದ ಪ್ರಾರ್ಥನೆಗಳಾಗಿರ್ಬೋದು ಮತ್ತು ಅವರ ಸಂಪ್ರದಾಯಗಳಾಗಿರ್ಬೋದು ಮತ್ತು ಅವರ ಒಂದು ಅನೇಕ ಆಚಾರ ವಿಚಾರಗಳನ್ನ ಚಾಚು ತಪ್ಪದೆ ಪರಿಪಾಲಿಸಲ್ಪಟ್ಟಂತ ವ್ಯಕ್ತಿಯಾಗಿ ಇವರು ಕಾಣಲ್ಪಡುತ್ತಾರೆ. ಸೊ ಅವರ ಒಂದು ಕುಟುಂಬದ ಒಂದು ಆಸೆ ಏನಾಗಿತ್ತು ಅಂತ ಅಂದ್ರೆ ಈ ಒಂದು ಅರ್ನೋಲಿಯಸ್ ವೀರ್ ಸೂರ್ಯ ಅವರು ಕುಟುಂಬದ ಘನತೆಯನ್ನ ಇನ್ನೂ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಲ್ಪಡಬೇಕು ಎಂಬುದಾಗಿ ಇವರ ಒಂದು ಆಸೆ ಆಯ್ತು. ಆದ್ರೆ ದೇವರ ಯೋಜನೆ ಅಲ್ಲಿ ಬೇರೆ ರೀತಿಯಾಗಿತ್ತು. ದೇವರ ಯೋಜನೆ ಅವರ ಜೀವಿತದಲ್ಲಿ ಬೇರೆ ರೀತಿಯಾಗಿತ್ತು ಎಂಬುದಾಗಿ ಅವರ ಜೀವನದ ಮೂಲಕವಾಗಿ ನಾವು ಗಮನಿಸಿಕೊಳ್ತೇವೆ. ಇವರು ಏನಪ್ಪಾ ಅಂತ ಅಂದ್ರೆ ಇವರ ಒಂದು ವಿದ್ಯಾಭ್ಯಾಸಕ್ಕಾಗಿ ಒಂದು ಭಾಗದಲ್ಲಿರ್ತಕ್ಕಂಥ ಒಂದು ಕ್ರೈಸ್ತಿಯ ಶಾಲೆಗೆ ಇವರನ್ನ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸುವಂತ ಸಂದರ್ಭದಲ್ಲಿ ಸುವಾರ್ತಿಕರು ಸ್ಥಾಪಿಸಲ್ಪಟ್ಟಂತ ಒಂದು ಶಾಲೆಗೆ ಇವರನ್ನ ಕಳುಹಿಸಲ್ಪಡ್ತಾರೆ. ಆ ಒಂದು ಕಳುಹಿಸುವಂತ ಸಂದರ್ಭದಲ್ಲಿ ಆ ಒಂದು ಭಾಗದಲ್ಲಿ ಮೊದಲ ಬಾರಿಗೆ ಕ್ರಿಸ್ತನ ಕುರಿತಾಗಿ ಈ ವ್ಯಕ್ತಿ ಕೇಳಿಸಿಕೊಳ್ತಾನೆ. ಕೇಳಿಸಿಕೊಂಡ ನಂತರದಲ್ಲಿ ಏನಪ್ಪಾ ಅಂತ ಅಂದ್ರೆ ಒಂದು ರೀತಿಯಾಗಿ ಏನೋ ಒಂದು ಧಾರ್ಮಿಕ ಗುರುವಿನ ರೀತಿಯಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಇದನ್ನು ತಿಳಿದುಕೊಳ್ಳಲಿಲ್ಲ. ಬದಲಾಗಿ ಈ ವ್ಯಕ್ತಿ ಹಂತ ಹಂತವಾಗಿ ಯೇಸುವಿನ ಹೆಸರನ್ನ ಮೊದಲ ಒಂದು ಶಾಲೆಯಲ್ಲಿ ಕೇಳಿಸಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡ್ತಾನೆ. ತದನಂತರದಲ್ಲಿ ಸತ್ಯವೇದವನ್ನ ಪಡೆದುಕೊಳ್ಳಲ್ಪಟ್ಟವನಾಗಿ ಸತ್ಯವೇದವನ್ನ ಓದುವುದರ ಮೂಲಕವಾಗಿ ಹಂತ ಹಂತವಾಗಿ ಕೇವಲ ಯೇಸು ಕ್ರಿಸ್ತನು ಕೇವಲ ಒಬ್ಬ ಧಾರ್ಮಿಕ ಗುರುವಾಗಿ ಮಾತ್ರ ಅದನ್ನ ಪರಿಗಣಿಸಲ್ಪಡಲಿಲ್ಲ. ಬದಲಾಗಿ ಹೇಗೆ ಆತನ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನ ಆತನು ಕಂಡುಕೊಂಡನು ಎಂಬುದಾಗಿ ಗಮನಿಸಲ್ಪಡುವಾಗ ಯೇಸು ಕ್ರಿಸ್ತನು ಒಂದು ರೀತಿಯಾಗಿ ಯೇಸು ಕ್ರಿಸ್ತನು ಪಾಪಿಗಳಿಗಾಗಿ ಪಾಪಿಗಳನ್ನ ಆ ಒಂದು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಬರಲ್ಪಟ್ಟಂತ ದೇವ ಕುಮಾರನು ಎಂಬುದಾಗಿ ಈ ವ್ಯಕ್ತಿ ಸಂಪೂರ್ಣವಾಗಿ ನಂಬಲ್ಪಡುವಂತವನಾಗಿದ್ದಾನೆ. ಸೊ ಅದಾದ ನಂತರದಲ್ಲಿ ಈತನು ಸತ್ಯವೇದಗಳನ್ನ ಆಳವಾಗಿ ಓದುವಂತದರ ಮೂಲಕವಾಗಿ ಇಲ್ಲಿ ನೋಡ್ತೇವೆ ದೇವರ ಸತ್ಯವೇದವನ್ನ ಮತ್ತು ಆ ಒಂದು ಬೌದ್ಧ ಧಾರ್ಮಿಕ ಒಂದು ಗ್ರಂಥಗಳ ಕುರಿತಾಗಿರ್ಬೋದು ಅಥವಾ ಅವರ ಒಂದು ತತ್ವಗಳನ್ನ ಏನಪ್ಪಾ ಅಂತಂದ್ರೆ ಒಂದು ರೀತಿಯಾಗಿ ಹೋಲಿಕೆ ಮಾಡಲ್ಪಡುವಂತ ಸಂದರ್ಭದಲ್ಲಿ ಹಂತ ಹಂತವಾಗಿ ಈತನು ಕ್ರಿಸ್ತನನ್ನ ಹಿಂಬಾಲಿಸಲ್ಪಡುವಂತ ವ್ಯಕ್ತಿಯಾಗಿ ಈತನು ಬದಲಾಗುವಂತವನಾಗಿದ್ದಾನೆ. ಅದೇನಪ್ಪಾ ಅಂತಂದ್ರೆ ಯೇಸುವಿನಲ್ಲಿ ಮಾತ್ರವೇ ಪಾಪಗಳಿಗೆ ಪರಿಹಾರ ಮತ್ತು ಯೇಸು ಕ್ರಿಸ್ತನ ಮೂಲಕವಾಗಿಯೇ ಪಾಪಕ್ಕೆ ಕ್ಷಮಾಪಣೆ ಅದು ಸಿಗುವಂತದ್ದಾಗಿರ್ತದೆ ಎಂಬುದಾಗಿ ಆತನು ಅರಿತುಕೊಳ್ಳಲ್ಪಡುವಂತವನಾಗಿರ್ತಾನೆ. ಇಲ್ಲಿ ನೋಡ್ತೇವೆ ಕ್ರೈಸ್ತನಾಗಿ ಬದಲಾಗುವಂತದ್ದು ಸಾಮಾನ್ಯವಾದಂತ ವಿಷಯವಲ್ಲ. ಯಾಕೆ ಅಂತಂದ್ರೆ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಧಾರ್ಮಿಕ ಸಂಪ್ರದಾಯಗಳಿಂದಲೇ ನಡೆದುಕೊಂಡು ಬರ್ತಾ ಇದ್ದಂತ ಒಂದು ಕುಟುಂಬದಲ್ಲಿ ಈ ವ್ಯಕ್ತಿ ಅವರ ಒಂದು ಆಚಾರಗಳನ್ನ ಬಿಟ್ಟು ಕ್ರಿಸ್ತಿಯ ಒಂದು ಮಾರ್ಗದಲ್ಲಿ ನಡಿಬೇಕು ಅಂತಂದ್ರೆ ಅದು ಸರ್ವ ಸಾಮಾನ್ಯವಾದಂತ ಒಂದು ವಿಷಯವಲ್ಲ. ಅದರ ಅರ್ಥ ಏನಪ್ಪಾ ಅಂತಂದ್ರೆ ಕ್ರಿಸ್ತನನ್ನ ಹಿಂಬಾಲಿಸಲ್ಪಡುವುದಕ್ಕೆ ಈತನ ಆಯ್ಕೆ ಮಾಡಿಕೊಳ್ಬೇಕು ಅಂತಂದ್ರೆ ತನ್ನ ಸರ್ವವನ್ನ ಅಂದ್ರೆ ಕುಟುಂಬ ಜೀವಿತವಾಗಿರ್ಬೋದು ಎಲ್ಲವನ್ನ ತಂದೆ ತಾಯಿಗಳನ್ನ ಬಂಧು ಬಳಗವನ್ನ ಎಲ್ಲವನ್ನ ತ್ಯಜಿಸಿ ಬರಲ್ಪಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಈತನಿಗೆ ಇತ್ತು. ಯಾಕೆ ಅಂತಂದ್ರೆ ಯಾರು ಕೂಡ ಈತನ ಕ್ರಿಸ್ತನನ್ನ ಹಿಂಬಾಲಿಸ್ತಾ ಇದ್ದಾನೆ ಎಂಬುದಾಗಿ ಆತನು ಹೇಳುವಂತ ಸಂದರ್ಭದಲ್ಲಿ ಯಾರೂ ಕೂಡ ಆತನನ್ನ ಒಪ್ಪಿಕೊಳ್ಳುವುದಕ್ಕೆ ಸಿದ್ಧರಾಗಿ ಕಾಣಿಸಿಕೊಡ್ಲಿಲ್ಲ. ಇಲ್ಲಿ ನೋಡ್ತೇವೆ ಆತನ ಒಂದು ಅನೇಕ ಸಂಬಂಧಿಕರು ಅನೇಕ ರೀತಿಯಾಗಿ ಹಿಂಸೆಗೆ ಒಳಪಡಿಸಿದ್ರು ಕೂಡ ಆತನು ಯಾವುದೇ ರೀತಿಯಾಗಿ ಅದನ್ನ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವುದನ್ನ
ಆತನು ಬಿಡ್ಲಿಲ್ಲ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಅವ್ರ ಕುಟುಂಬದವ್ರು ಹೇಳ್ತಾರೆ ಏನಂತಂದ್ರೆ, ನೀನು ಒಂದು ವೇಳೆ ಆ ಒಂದು ಏನಪ್ಪಾ ಅಂತಂದ್ರೆ ಆಗಿನ ದಿವಸಗಳಲ್ಲಿ ಹೇಗಿತ್ತು ಅಂತಂದ್ರೆ, ಆಗಿನ ದಿವಸಗಳಲ್ಲಿ ಈಗಲೂ ಸಹ ಒಂದು ಕ್ರಿಸ್ತಿಯ ಧರ್ಮ ಅಥವಾ ಒಂದು ಕ್ರಿಸ್ತನ್ನ ಅನುಸರಿಸುವುದು ಎಂಬುದಾಗಿ ಹೇಳುವಾಗ ಒಂದು ರೀತಿಯಾಗಿ ಇದು ವಿದೇಶಿಯರ ದೇವರನ್ನ ನೀನು ಹಿಂಬಾಲಿಸಲ್ಪಡ್ತಾ ಇದೆಯಾ ಅಂತ ಅಂದ್ರೆ, ನಮ್ಮ ಕುಟುಂಬದ ಘನತೆ, ಗೌರವ ಮತ್ತು ನಮ್ಮ ಸಮಾಜದಲ್ಲಿ ನಿನಗೆ ಯಾವುದೇ ರೀತಿಯಾದಂತ ಒಂದು ಅರ್ಹತೆಗಳಾಗಿರ್ಬೋದು ಅಥವಾ ನಮ್ಮ ಸಮಾಜದಲ್ಲಿ ಯಾವುದೇ ಒಂದು ಸವಲತ್ತುಗಳು ನಿನಗೆ ಸಿಗುವುದಿಲ್ಲ ಎಂಬುದಾಗಿ ಅವರ ಕುಟುಂಬದವರು ಹೇಳ್ತಾರೆ. ಇದೆಲ್ಲದರ ನಡುವೆ ಎಲ್ಲವನ್ನ ಏನಪ್ಪಾ ಅಂತಂದ್ರೆ ಆತನು ನಿಭಾಯಿಸಿಕೊಳ್ಪಟ್ಟವನಾಗಿ ಹೃದಯದಲ್ಲಿ ಒಂದು ರೀತಿಯಾದಂತ ದೃಢವಾದಂತ ಒಂದು ನಂಬಿಕೆಯನ್ನ ಕಾಪಾಡಿಕೊಳ್ಪಟ್ಟವನಾಗಿ ಈತನ ಏನ್ ಮಾಡ್ಕೊಳ್ತಾನೆ ಅಂತಂದ್ರೆ, ಒಂದು ದಿವಸ ತನ್ನ ಒಂದು ದೃಢವಾದ ನಿರ್ಧಾರವನ್ನ ತೆಗೆದುಕೊಳ್ತಾನೆ. ಅದೇನಪ್ಪಾ ಅಂತಂದ್ರೆ, ಆತನು ಕ್ರಿಸ್ತನಲ್ಲಿ ದೀಕ್ಷಾ ಸ್ನಾನವನ್ನ ಮಾಡಿಸಿಕೊಳ್ಳಬೇಕು ಎಂಬುದಾಗಿ. ಸೊ ಅಂದುಕೊಂಡಂತ ರೀತಿಯಲ್ಲಿ ಈತನ ಕುಟುಂಬ ಸಂಪೂರ್ಣವಾಗಿ, ಈತನ ಕುಟುಂಬ, ಈತನ ಸಂಬಂಧಿಕರು ಎಲ್ಲರೇನಪ್ಪಾ ಅಂತಂದ್ರೆ ಈತನನ್ನ ಕುಟುಂಬದಿಂದಲೇ ತಳ್ಳಿ ಬಿಟ್ಟಿದ್ದಾರೆ. ಕುಟುಂಬಕ್ಕೆ ಮತ್ತು ಈತನಿಗೆ ಯಾವುದೇ ಒಂದು ಸಂಬಂಧಗಳಿಲ್ಲ ಎಂಬುದಾಗಿ ಸಂಪೂರ್ಣವಾಗಿ ಆತನನ್ನ ಮನೆಯಿಂದ ಆಚೆ ಹಾಕಲ್ಪಟ್ರು. ಆದ್ರೆ ಈ ವ್ಯಕ್ತಿ ಅದೆಲ್ಲದರ ನಡುವೆಯೂ ಸಹ ದೃಢವಾಗಿ ನಿಂತುಕೊಂಡು ಆತನು ಹೇಳ್ತಾ ಇದ್ದಾನೆ, ಯಾರೇ ನನ್ನ ಜೊತೆ ಬರದೇ ಇದ್ರೂ ಸಹ ನಾನು ಕ್ರಿಸ್ತನನ್ನ ಹಿಂಬಾಲಿಸುತ್ತೇನೆ ಎಂಬುದಾಗಿ. ಕುಟುಂಬದಲ್ಲಿ ಯಾರೇ ನನ್ನ ಹಿಂದೆ ಬರ್ದೇ ಇದ್ರು ಕೂಡ, ನನ್ನ ಜೊತೆಗೆ ಬರ್ದೇ ಇದ್ರು ಸಹ ನಾನು ಕ್ರಿಸ್ತನನ್ನ ಹಿಂಬಾಲಿಸುವಂತವನಾಗಿದ್ದೇನೆ ಎಂಬುದಾಗಿ. ಈ ಒಂದು ಮಾತು ಆತನ ಜೀವಿತವನ್ನೇ ಏನಪ್ಪಾ ಅಂತಂದ್ರೆ ಕ್ರೈಸ್ತತ್ವದಲ್ಲಿ ಒಂದು ಬಲವುಳ್ಳಂತ ವ್ಯಕ್ತಿಯಾಗಿ ಮಾರ್ಪಡಿಸಿದಂತ ಒಂದು ಜೀವಿತವಾಗಿ ಇದು ನಡೆಯಲ್ಪಡ್ತು. ಅದಾದ ನಂತರದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ರೀತಿಯಾಗಿ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡ ನಂತರದಲ್ಲಿ ಈತನ ಒಂದು ಕಾರ್ಯಗಳನ್ನ ಗಮನಿಸುವಾಗ ದೇವರ ಸುವಾರ್ತೆಗಾಗಿ ದೇವರನ್ನ ಪ್ರಚುರಪಡಿಸಲ್ಪಡಬೇಕು ಎಂಬುವಂತ ಒಂದು ಆಲೋಚನೆ ಮೂಲಕವಾಗಿ ದೃಢವಾದಂತ ನಿರ್ಧಾರದಿಂದ 1880ರಲ್ಲಿ ಸಾಲ್ವೇಷನ್ ಆರ್ಮಿ ಎಂಬುದ ಒಂದು ಸಂಸ್ಥೆಯನ್ನ ಈತನು ಸೇರಿಕೊಳ್ತಾನೆ. ಏನಪ್ಪಾ ಅಂತ ಅಂದ್ರೆ ವಿಲಿಯಂ ಬೂತ್ ಅವರ ಮೂಲಕವಾಗಿ ಸ್ಥಾಪನೆ ಆಗಲ್ಪಟ್ಟಂತ ಸಾಲ್ವೇಷನ್ ಆರ್ಮಿ ಎಂಬುವಂತ ಒಂದು ಸಂಸ್ಥೆಯನ್ನ ಈತನು ಸೇರಿಕೊಳ್ತಾನೆ. ಈ ಒಂದು ಸಾಲ್ವೇಷನ್ ಆರ್ಮಿ ಎಂಬುವಂಥದ್ದು ಏನಪ್ಪಾ ಅಂತಂದ್ರೆ ಒಂದು ರೀತಿಯಾಗಿ ಸಾಂಪ್ರದಾಯಿಕವಾಗಿ ಇರುವಂತ ಒಂದು ಸಭೆಗಳ ರೀತಿಯಲ್ಲಿ ಅಲ್ಲ. ಇವರ ಒಂದು ಆಲೋಚನೆಗಳು ಅಥವಾ ಇವರ ಒಂದು ತತ್ವಗಳು ಯಾವ ರೀತಿಯಾಗಿ ಕಾಣಿಸಿಕೊಳ್ತಾ ಇತ್ತು ಅಂತ ಅಂದ್ರೆ, ಅನೇಕ ಒಂದು ರಸ್ತೆಗಳಲ್ಲಾಗಿರ್ಬೋದು, ಒಂದು ಮಾರುಕಟ್ಟೆಗಳಲ್ಲಿ, ಹಳ್ಳಿಗಳಲ್ಲಿ ಮಾತ್ರವಲ್ಲದೆ ಅನೇಕ ರೀತಿಯಾಗಿ ಸಮಾಜದಲ್ಲಿ ಏನಪ್ಪಾ ಅಂತಂದ್ರೆ ತಿರಸ್ಕಾರಕ್ಕೆ ಒಳಪಟ್ಟಿರ್ತಕ್ಕಂಥವರ ಮಧ್ಯದಲ್ಲಿ ಹೋಗಿ ಸೇವೆಗಳನ್ನ ಮಾಡುವಂತ ರೀತಿ ಇವರದಾಗಿತ್ತು. ಹಾಗಾಗಿ ಇವರೇನಪ್ಪಾ ಅಂತ ಅಂದ್ರೆ ಅನೇಕ ರೀತಿಯಾಗಿ ಅಂತ ಜನಗಳ ಮಧ್ಯೆ ಸೇವೆಗಳನ್ನ ಮಾಡುವುದಕ್ಕೆ ಪ್ರಾರಂಭಿಸ್ತಾರೆ. ಅದಾದ ನಂತರದಲ್ಲಿ ಆ ಒಂದು ಸಾಲ್ವೇಷನ್ ಆರ್ಮಿ ಅಂತಕ್ಕಂತ ಒಂದು ಸಂಸ್ಥೆಯಲ್ಲಿ ಏನಪ್ಪಾ ಅಂತಂದ್ರೆ ವಿದೇಶಿಯರಾಗಿರದೆ ಸ್ಥಳೀಯರಾಗಿ ಮೊದಲ ಒಂದು ರೀತಿಯಾದಂತ ನಾಯಕತ್ವವನ್ನ ವಹಿಸಿಕೊಳ್ಳಲ್ಪಟ್ಟಂತ ವ್ಯಕ್ತಿಯಾಗಿ ಈ ಅರ್ನೋಲಿಯಸ್ ವೀರ್ ಸೂರ್ಯ ಇವರು ಆಯ್ಕೆಯನ್ನ ಹೊಂದಿಕೊಳ್ತಾರೆ. ಇದರ ಮೂಲಕವಾಗಿ ಅವರೇನಪ್ಪಾ ಅಂತಂದ್ರೆ ಕ್ರಿಸ್ತನು ಕೇವಲ ಏನಪ್ಪಾ ಅಂತಂದ್ರೆ ವಿದೇಶಿಯರಿಗೆ ಸೇರಲ್ಪಟ್ಟವನಲ್ಲ, ಬದಲಾಗಿ ಕ್ರಿಸ್ತನು ಎಲ್ಲರಿಗೂ ಸೇರಲ್ಪಟ್ಟವನೇ ಅಂತಕ್ಕಂಥ ಒಂದು ಸಂದೇಶವನ್ನ ಇದರ ಮೂಲಕವಾಗಿ ಅವರು ತಿಳಿಸುವಂತವರಾಗಿ ಕಾಣಿಸಿಕೊಳ್ತಾರೆ. ಸೊ ಅದಾದ ನಂತರದಲ್ಲಿ ಅವ್ರು ನೋಡ್ತೇವೆ ಶ್ರೀಲಂಕಾದ ಅನೇಕ ಭಾಗಗಳಲ್ಲಿ ಪ್ರಯಾಣವನ್ನ ಮಾಡ್ತಾರೆ, ಸೇವೆಗಳನ್ನ ಮಾಡುವಂತವರಾಗಿ ನೋಡ್ತೇವೆ. ಹಳ್ಳಿಯಾಗಿ ಹೋಗ್ತಾ ಇದ್ದಾರೆ. ಅನೇಕ ದೇವಾಲಯಗಳ ಮುಂದೆ ನಿಂತುಕೊಂಡು ಏನಪ್ಪಾ ಅಂತಂದ್ರೆ ಕ್ರಿಸ್ತನನ್ನ ಪ್ರಚುರಪಡಿಸ್ತಾ ಇದ್ದಾರೆ. ಅನೇಕ ಜನರು ಈತನ ಒಂದು ವಾರ್ತೆಗಳನ್ನ, ಈತನ ಒಂದು ಮಾತುಗಳನ್ನ ಕೇಳುವುದರ ಮೂಲಕವಾಗಿ ಅನೇಕ ರೀತಿಯಾದಂತ ಒಂದು ಮಾರ್ಪಾಡುವಿಕೆಯನ್ನ ಅನೇಕರು ಹೊಂದಿಕೊಳ್ತಾರೆ. ಏನಪ್ಪಾ ಅಂತಂದ್ರೆ ಒಂದು ರೀತಿಯಾಗಿ ಒಂದು ಬೌದ್ಧ ಕುಟುಂಬದಲ್ಲಿದ್ರು ಕೂಡ ಬೌದ್ಧ ಕುಟುಂಬದಲ್ಲಿ ಜನಿಸಲ್ಪಟ್ಟಂತ ಇವನು ಕ್ರಿಸ್ತನಿಗಾಗಿ ವೈರಾಗ್ಯವುಳ್ಳವನಾಗಿ ನಿಂತುಕೊಂಡಿರ್ತಕ್ಕಂಥ ವಿಷಯವನ್ನ
ಈತನ ಮೂಲಕವಾಗಿ ಅನೇಕರು ತಮ್ಮ ಜೀವಿತವನ್ನ ಬದಲಾಯಿಸಿಕೊಳ್ತಾರೆ. ಈತನ ಒಂದು ಉಪದೇಶಗಳು ಈ ರೀತಿಯಾಗಿ ಕಾಣಿಸಿಕೊಳ್ತಾ ಇದೆಯೇನೆಂಬುದಾಗಿ ಗಮನಿಸುವುದಾದ್ರೆ, ದೇವರು ತನ್ನ ಒಬ್ಬನೇ ಕುಮಾರನನ್ನ, ಪ್ರಿಯ ಕುಮಾರನನ್ನ ನಮಗಾಗಿ ಕಳುಹಿಸಿಕೊಡಲ್ಪಟ್ಟನು ಎಂಬುದಾಗಿ, ಮಾತ್ರವಲ್ಲದೆ ಯೇಸುವಿನ ಮೂಲಕವಾಗಿ ಮಾತ್ರ ಅಂತಂದ್ರೆ ಶಿಲುಬೆಯ ಮೂಲಕವಾಗಿ ಮಾತ್ರನೇ ನಮ್ಮ ಪಾಪಗಳಿಗೆ ಅದು ಕ್ಷಮಾಪಣೆ ಸಿಗುವಂತದ್ದಾಗಿದೆ ಎಂಬುದಾಗಿ, ಮತ್ತು ದೇವರು ನಮ್ಮನ್ನ ಕರೆದಿರುವಂತದ್ದು ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ ಎಂಬುದಾಗಿ. ಇದರ ಮೂಲಕವಾಗಿ ಈತನ ಒಂದು ಉಪದೇಶಗಳ ಮೂಲಕವಾಗಿ ಅನೇಕ ಯವನಸ್ಥರು ಕ್ರಿಸ್ತನನ್ನ ಹಿಂಬಾಲಿಸುವಂತ ವ್ಯಕ್ತಿಗಳಾಗಿ ಕಾಣಿಸಿಕೊಳ್ಳಲ್ಪಟ್ಟರು ಪ್ರಿಯರೇ. ಅದಾದ ನಂತರದಲ್ಲಿ ಇವರು ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಸೌತ್ ಇಂಡಿಯಾದ ಅನೇಕ ಭಾಗಗಳಲ್ಲಿ ಬಂದು ಸೇವೆಗಳನ್ನ, ಅನೇಕ ಕ್ರೈಸ್ತ ನಾಯಕರುಗಳನ್ನ ಉತ್ತೇಜನ ಪಡಿಸುವುದರ ಮೂಲಕವಾಗಿ ಇವರು ಸೇವೆಯನ್ನ ಮಾಡಲ್ಪಟ್ರು. ಇವರ ಒಂದು ಆಲೋಚನೆ ಅಥವಾ ಇವರು ಯಾವ ರೀತಿಯಾಗಿ ಕಾಣಿಸಿಕೊಳ್ತಾ ಅಂತಂದ್ರೆ, ಒಂದು ರೀತಿಯಾಗಿ ಸರ್ವಸಾಮಾನ್ಯರ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ, ಇವರು ಒಂದು ಭಾರತದಲ್ಲಿನೇ ಇವರ ಒಂದು ಸಾಲ್ವೇಷನ್ ಆರ್ಮಿಯ ಒಂದು ವ್ಯಕ್ತಿಗಳಾಗಿ ನಾಯಕನಾಗಿರುವಂತ ಸಂದರ್ಭದಲ್ಲಿ ಯಾವುದೇ ಬೂಟಾಟಿಕೆಯನ್ನ, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ತಾನು ಶ್ರೇಷ್ಠ ನಾಯಕನೆಂಬುದಾಗಿ ತೋರಿಸಿಕೊಳ್ಳದೆ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಈತನು ಜೀವಿಸಲ್ಪಟ್ಟವನಾಗಿ ಅನೇಕ ರೀತಿಯಾದಂತ ಸೇವೆಗಳನ್ನ ಮಾಡಲ್ಪಟ್ಟನು. ಇಲ್ಲಿ ನೋಡ್ತೇವೆ, ಈ ಕಾರಣದಿಂದಾಗಿ ಈತನಿಗೆ ಏನಂತ ಹೆಸರಿಟ್ರು ಅಂತ ಅಂದ್ರೆ, ಉದಯದ ನಕ್ಷತ್ರ, ಶ್ರೀಲಂಕಾದ ಉದಯದ ನಕ್ಷತ್ರ ಎಂಬುದಾಗಿ ಜನಗಳು ಇವರನ್ನ ಕರೆಯುವುದಕ್ಕೆ ಪ್ರಾರಂಭಿಸಲ್ಪಟ್ರು. ಯಾಕೆ ಅಂತಂದ್ರೆ, ಈತನ ಮೂಲಕವಾಗಿ ಅನೇಕರು ಕ್ರಿಸ್ತನ ಕಡೆಗೆ, ಕ್ರಿಸ್ತನನ್ನ ಹಿಂಬಾಲಿಸುವಂತ ವ್ಯಕ್ತಿಗಳಾಗಿ ಶ್ರೀಲಂಕಾ ಭಾಗದಲ್ಲಿ ಇವರ ಮೂಲಕವಾಗಿ ಅನೇಕರು ಕ್ರಿಸ್ತನನ್ನ ಹಿಂಬಾಲಿಸುವಂತ ವ್ಯಕ್ತಿಗಳಾಗಿ ಕಾಣಿಸಿಕೊಂಡ್ರು. ಇಲ್ಲಿ ನೋಡ್ತೇವೆ, ಇವರ ಒಂದು ಜೀವಿತದಲ್ಲಿ ನಡೆದಿರ್ತಕ್ಕಂಥ ಒಂದು ವಿಚಾರವನ್ನ ಗಮನಿಸುವಾಗ ಇಬ್ಬರ ನಡುವೆ ಒಂದು ರೀತಿಯಾದಂತಹ ವಾಗ್ವಾದಗಳು ನಡೆಯುವಂತ ಸಂದರ್ಭದಲ್ಲಿ ಯಾರು ಶ್ರೇಷ್ಠ, ಯಾರು ಯಾವ ರೀತಿಯಾಗಿ ಶ್ರೇಷ್ಠ ಇರ್ತಕ್ಕಂಥ ಒಂದು ಆಲೋಚನೆಗಳು ಬರುವಾಗ, ಯೇಸು ಕ್ರಿಸ್ತನು ಮಾಡಲ್ಪಟ್ಟಂತ ರೀತಿಯಲ್ಲಿ ಶಿಷ್ಯರ ಪಾದಗಳನ್ನು ತೊಳೆದರ ಮೂಲಕವಾಗಿ ತನ್ನನ್ನು ದಾಸನ ರೀತಿಯಲ್ಲಿ ಪರಿಗಣಿಸಲ್ಪಟ್ಟಿದ್ದಾನೋ ಅದೇ ರೀತಿಯಾಗಿ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ತಮ್ಮನ್ನು ತಾವು ತಗ್ಗಿಸಿಕೊಳ್ಪಟ್ಟವರಾಗಿ ಒಂದು ವ್ಯಕ್ತಿಗಳ ಕಾಲುಗಳನ್ನ ತೊಳೆಯಲ್ಪಟ್ರು. ಇದರ ಮೂಲಕವಾಗಿ ಅವರ ಜೀವಿತವೇ ಅಲ್ಲಿ ಏನಾಯ್ತು ಅಂತಂದ್ರೆ ಬದಲಾಗಲ್ಪಟ್ಟದ್ದಾಗಿ ಕಾಣಿಸಿಕೊಳ್ತದೆ. ಅದಾದ ನಂತರದಲ್ಲಿ ಇಲ್ಲಿ ನೋಡ್ತೇವೆ, ಕೇವಲ ಒಂದು ಚಿಕ್ಕ ವಯಸ್ಸಿನಲ್ಲಿಯೇ ಒಂದು ರೀತಿಯಾಗಿ ಇವರು ಜೀವಿಸಲ್ಪಟ್ಟರು ಕೂಡ ತಮ್ಮ 34ನೇ ವಯಸ್ಸಿನಲ್ಲಿ ಇವರು ಮರಣವನ್ನು ಹೊಂದಲ್ಪಡ್ತಾರೆ. ಮೇ 18, 1888ರಲ್ಲಿ ಏನಪ್ಪಾ ಅಂತ ಅಂದ್ರೆ ಮರಣವನ್ನ ಹೊಂದಲ್ಪಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ಮರಣವನ್ನು ಹೊಂದಲ್ಪಟ್ಟರು ಕೂಡ ಅನಾರೋಗ್ಯದ ನಿಮಿತ್ತವಾಗಿ ಮರಣವನ್ನ ಹೊಂದಲ್ಪಡ್ತಾರೆ. ಏನಪ್ಪಾ ಅಂತ ಅಂದ್ರೆ, ಸೇವೆಯ ವಿಚಾರವಾಗಿ ವಿಶ್ರಾಂತಿ ಇಲ್ಲದೆ ಅನೇಕ ಸ್ಥಳಗಳಿಗೆ ಹೋಗುವಂಥದ್ದು, ಸೇವೆಗಳನ್ನ ಮಾಡುವಂಥದ್ದು, ಈ ರೀತಿಯಾದಂತ ಒಂದು ಕಾರ್ಯಗಳ ಮೂಲಕವಾಗಿ ಸೇವೆಯನ್ನ ಮಾಡಿ ಕ್ರಿಸ್ತನಲ್ಲಿ ಅನೇಕರನ್ನ ನಡೆಸಲ್ಪಟ್ಟಂತ ವ್ಯಕ್ತಿಯಾಗಿ ಇವರು ಕಾಣಿಸಿಕೊಳ್ತಾರೆ. ಸೊ ಇವರ ಮೂಲಕವಾಗಿ ನಾವು ತಿಳಿದುಕೊಳ್ಳುವಂತ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಇವರ ಒಂದು ಕಾರ್ಯಗಳ ಮೂಲಕವಾಗಿ, ಈತನ ಜೀವಿತದ ಮೂಲಕವಾಗಿ ನಾವು ಕಂಡುಕೊಳ್ಳಬಹುದಾದಂತ ಒಂದು ವಿಷಯಗಳನ್ನ ಅಂತಂದ್ರೆ, ಕ್ರಿಸ್ತನ ಅಥವಾ ಕ್ರೈಸ್ತತ್ವ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ವಿದೇಶಿಯರ ಒಂದು ಧರ್ಮವಲ್ಲ, ಅಥವಾ ವಿದೇಶಿಯರ ದೇವರು ಎಂಬುದಾಗಿಲ್ಲ. ಕ್ರಿಸ್ತನು ಎಂಬುದಾಗಿ ಹೇಳುವಾಗ ವಿದೇಶಿಯರ ದೇವರು ಎಂಬುದಾಗಿ ಹೇಳುವುದಲ್ಲ. ಕ್ರಿಸ್ತನು ಎಲ್ಲರಿಗೂ ಒಂದೇ ಆಗಲ್ಪಟ್ಟಿದ್ದಾನೆ. ಸೊ ಯಾರೆಲ್ಲ ಆತನ ಮೇಲೆ ನಂಬಿಕೆ ನೀಡಲ್ಪಟ್ಟಿದ್ದಾರೆ ಅವರೆಲ್ಲರಿಗೂ ಒಂದೇ ವ್ಯಕ್ತಿಯಾಗಿ ಇರುವಂತವನು ಆಗಿದ್ದಾನೆ. ಈತನ ಮೂಲಕವಾಗಿ ಗಮನಿಸುವಾಗ ಸ್ಥಳೀಯರು ಕೂಡ ಒಂದು ಕ್ರಿಸ್ತನ ಒಂದು ಕ್ರೈಸ್ತತ್ವದ ಒಂದು ನಾಯಕತ್ವದಲ್ಲಿ ಉತ್ತಮ ರೀತಿಯಲ್ಲಿ ನಡೆದುಕೊಳ್ಳಬಹುದು ಎಂಬತಕ್ಕಂತ ಒಂದು ವಿಚಾರವನ್ನ ಇವರ ಮೂಲಕವಾಗಿ ನಾವು ತಿಳಿದುಕೊಳ್ತೇವೆ. ಹಾಗಾಗಿ ಕ್ರಿಸ್ತನನ್ನ ಪ್ರಚುರಪಡಿಸುವಂತ ಒಂದು ವಿಚಾರದಲ್ಲಿ ದೊಡ್ಡವರು, ಚಿಕ್ಕವರು ಅಥವಾ ಏನಪ್ಪಾ ಅಂತಂದ್ರೆ ಚಿಕ್ಕ ವಯಸ್ಸು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ದೇವರು ಎಲ್ಲರನ್ನ ನಡೆಸುವಂತ ವ್ಯಕ್ತಿಯಾಗಿ ಆತನು ನಡೆಸುವಂತವನಾಗಿದ್ದಾನೆ. ಸೊ ಇವರ ಒಂದು ಜೀವಿತದ ಮೂಲಕವಾಗಿ ನಾವು ಗಮನಿಸಿಕೊಳ್ಳುವಾಗ ಇವರು ಏನಪ್ಪಾ ಅಂತಂದ್ರೆ ಮೊದಲ ಏನಪ್ಪಾ ಅಂತಂದ್ರೆ
ಸಿಮ್ಮಳಿಯರು ಎಂಬುದಾಗಿ ಹೇಳ್ತಾರೆ. ಶ್ರೀಲಂಕಾದವರನ್ನ ಹೆಸರನ್ನ ಗಮನಿಸುವುದಾದ್ರೆ ಸಿಮ್ಮಳಿಯರು ಎಂಬುದಾಗಿ ಹೇಳ್ತಾರೆ. ಆ ಒಂದು ಜನಾಂಗದಲ್ಲಿ ಮೊದಲ ಸಾಲ್ವೇಷನ್ ಆರ್ಮಿಯ ಒಬ್ಬ ನಾಯಕನಾಗಿ ಕಾಣಿಸಿಕೊಳ್ತಾನೆ. ಮಾತ್ರವಲ್ಲದೆ ಅನೇಕ ಒಂದು ಸುವಾರ್ಥಿಕರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಮಾದರಿಯಾದಂತ ಜೀವಿತವನ್ನ ಜೀವಿಸುವಂತ ವ್ಯಕ್ತಿಯಾಗಿ ಕಾಣಿಸಿಕೊಳ್ತಾನೆ. ನಾವು ನೋಡ್ತೇವೆ ಕ್ರಿಸ್ತನನ್ನ ಹಿಂಬಾಲಿಸುವಂತದ್ದು ಇವರ ಮೂಲಕವಾಗಿ ನಾವು ಕಲ್ತ್ಕೊಳ್ಳುವಂತ ವಿಷಯ. ಕ್ರಿಸ್ತನನ್ನ ಹಿಂಬಾಲಿಸಿಕೊಳ್ಳುವಂಥದ್ದು ಅಂತಂದ್ರೆ ಎಲ್ಲವನ್ನ ಕಳೆದುಕೊಳ್ಳುವಂಥದ್ದು ಎಂಬುದಾಗಿ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ನಾವೆಲ್ಲರೂ ಕ್ರಿಸ್ತನನ್ನ ಹಿಂಬಾಲಿಸುವಂತ ವ್ಯಕ್ತಿಗಳಾಗಿ ಕಾಣಿಸಿಕೊಳ್ತಾ ಇದ್ದೇವೆ. ಕ್ರಿಸ್ತನನ್ನ ಹಿಂಬಾಲಿಸುವುದು ಅಂತಂದ್ರೆ ಎಲ್ಲವನ್ನ ಕಳೆದುಕೊಳ್ಳುವಂಥದ್ದು ಎಂಬುದಾಗಿ. ನಾವೆಲ್ಲರೂ ಕ್ರಿಸ್ತನನ್ನ ಹಿಂಬಾಲಿಸುವಂತ ವ್ಯಕ್ತಿಗಳಾಗಿದ್ದೇವೆ. ದೇವರು ತಾನೇ ಇವತ್ತಿನ ದಿವಸಗಳಲ್ಲಿ ಆತನ ಸೇವೆಗಳಲ್ಲಿರುವಾಗ ಕಷ್ಟಗಳು ಸಂಕಟಗಳು ನಮಗೆ ಬರುವಾಗಲೂ ಸಹ ಕ್ರಿಸ್ತನನ್ನ ಹಿಂಬಾಲಿಸಲ್ಪಟ್ಟವರಾಗಿ ಕ್ರಿಸ್ತನನ್ನ ಅರಿಯತಕ್ಕಂತ ಅನೇಕ ಸ್ಥಳಗಳಿಗೆ ಕ್ರಿಸ್ತನ ಪ್ರೀತಿಯನ್ನ ಪ್ರಚುರಪಡಿಸುವಂತ ವ್ಯಕ್ತಿಗಳು ನಾವುಗಳು ಆಗಲಿಕ್ಕಾಗುವಂತೆ ದೇವರು ತಾನೇ ಸಹಾಯವನ್ನ ದಯಪಾಲಿಸಲಿ. ಇಲ್ಲಿ ನೋಡ್ತೇವೆ ದೇವರ ವಾಕ್ಯದಲ್ಲಿ ಗಮನಿಸುವಂತ ರೀತಿಯಲ್ಲಿ 7 ಪ್ರಕಾಶಿಸು ನಿನಗೆ ಬೆಳಕು ಬಂತು ಎಂಬುದಾಗಿ. ಸೊ ಅದೇ ರೀತಿಯಾಗಿ ದೇವರು ನಮಗೆ ಒಂದು ರೀತಿಯಾಗಿ ಅಭಯ ವಚನವನ್ನ ಒಂದು ರೀತಿಯಾಗಿರ್ತಕ್ಕಂಥ ಒಂದು ದೃಢತೆಯನ್ನ ಕೊಡ್ತಾ ಇದ್ದಾರೆ. ಏನೆಂಬುದಾಗಿ ಗಮನಿಸುವುದಾದ್ರೆ 7 ಪ್ರಕಾಶಿಸ್ರಿ, ಇವತ್ತು ನಿಮಗೆ ಬೆಳಕು ಯೆಹೋವನ ತೇಜಸ್ಸು ನಿಮ್ಮ ಮೇಲೆ ಅದು ಕಾಣ್ತಾ ಇದೆ. ಅನೇಕರಿಗೆ ಬೆಳಕನ್ನ ಕೊಡುವಂತ ವ್ಯಕ್ತಿಗಳು ನಾವುಗಳು ಆಗಿರ್ಲಿಕ್ಕಾಗುವಂತೆ ನಾವು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ದೇವರು ತಾನೇ ನಾವು ಅನೇಕ ಸ್ಥಳಗಳಿಗೆ ಬೆಳಕಾಗಿ ಜೀವಿಸುವಂತೆ ನಮ್ಮೆಲ್ಲರನ್ನ ದೇವರು ತಾನೇ ಆಶೀರ್ವಾದ ಮಾಡ್ಲಿ. ನಾವು ನೋಡ್ತೇವೆ ನಾವು ಲೋಕಕ್ಕೆ ಬೆಳಕಾಗುವಂತ ರೀತಿಯಲ್ಲಿ ದೇವರು ನಮ್ಮನ್ನ ಕರೆಯಲ್ಪಟ್ಟಿದ್ದಾರೆ. ಆ ಬೆಳಕಾಗುವುದಕ್ಕಾಗಿ ದೇವರು ನಮ್ಮನ್ನು ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದಂತ ನಮ್ಮ ಮಹಾಸ್ವರ್ಗೀಯ ತಂದೆ ಆ ದೇವರೇ, ಒಂದು ಮುಂಜಾನೆ ವೇಳೆ ಸ್ವಾಮಿ ನಾವು ನೋಡ್ತೇವೆ 7 ಪ್ರಕಾಶಿಸು ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಎಂಬುದಾಗಿ. ತಂದೆ ಆ ದೇವರೇ, ಭಕ್ತರ ಜೀವಿತದ ಮೂಲಕವಾಗಿ ನಾವು ಗಮನಿಸುವಾಗ ಸ್ವಾಮಿ ನಿನ್ನ ಕೃಪೆಯ ಮೂಲಕವಾಗಿ ನಮ್ಮೆಲ್ಲರನ್ನ ನಡೆಸು, ಬಲಪಡಿಸು. ನಿನ್ನ ಆತ್ಮನ ಮೂಲಕವಾಗಿ ಸ್ವಾಮಿ ತಲೆವಾಗಿರ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳನ್ನ ನಿನ್ನ ಕೈ ಹಿಡಿದು ನಡೆಸು ಎಂಬುದಾಗಿ ರಕ್ಷಕ ನೋಡಿನಾದಂತ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವರಾಗಿದ್ದೇವೆ. ಜೀವವುಳ್ಳ ತಂದೆ ಆ ದೇವರೇ, ಆಮೆನ್.